ಕುಡಿಯುವ ನೀರಿನ ತೀವ್ರ ಸಮಸ್ಯೆಯಿಂದ ಸಂಕಷ್ಟಕ್ಕೊಳಗಾಗಿದ್ದ ದೇವಲಗಾಣಗಾಪುರ ಗ್ರಾಮದಲ್ಲಿ ಸುದ್ದಿ ಪ್ರಸಾರದ ಕೇವಲ 48 ಗಂಟೆಗಳಲ್ಲೇ ಗ್ರಾಮ ಪಂಚಾಯತ್ ಆಡಳಿತ ಎಚ್ಚೆತ್ತು ಕ್ರಮ ಕೈಗೊಂಡಿರುವುದು ಗಮನಾರ್ಹ ಬೆಳವಣಿಗೆಯಾಗಿದೆ. ವಾರ್ಡ್ ಸಂಖ್ಯೆ 1, 3 ಹಾಗೂ 4ರಲ್ಲಿ ನೀರಿನ ಕೊರತೆ ಕುರಿತು ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ತಮ್ಮ ಅಳಲನ್ನ ನವ ಕರ್ನಾಟಕ ಸುದ್ದಿ ವಾಹಿನಿ ಮೂಲಕ ಹೊರಹಾಕಿದ್ರು. ದೇವಸ್ಥಾನಕ್ಕೆ ಆಗಮಿಸುವ ಸಾವಿರಾರು ಭಕ್ತರು ಹಾಗೂ ಸ್ಥಳೀಯ ವ್ಯಾಪಾರಿಗಳು ಕುಡಿಯುವ ನೀರಿಗಾಗಿ ಪರದಾಡುತ್ತಿರುವ ದೃಶ್ಯಗಳು ಪ್ರಸಾರವಾದ ನಂತರ ಆಡಳಿತದ ಮೇಲೆ ಒತ್ತಡ ಹೆಚ್ಚಾಯಿತು. ಸುದ್ದಿ ಪ್ರಸಾರದ ಪರಿಣಾಮವಾಗಿ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಅಧಿಕಾರಿಗಳು ತಕ್ಷಣ ಸಂಬಂಧಿತ ವಾರ್ಡ್ಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ನೀರಿನ ಪೂರೈಕೆಯಲ್ಲಿ ಉಂಟಾದ ತೊಂದರೆಗಳು, ಪೈಪ್ಲೈನ್ ದೋಷಗಳು ಹಾಗೂ ಶುದ್ಧ ನೀರಿನ ಘಟಕಗಳ ಕೊರತೆ ಕುರಿತು ಸ್ಥಳದಲ್ಲೇ ಮಾಹಿತಿ ಪಡೆದುಕೊಂಡರು. ಪರಿಶೀಲನೆ ವೇಳೆ ಮಾತನಾಡಿದ ಅಧಿಕಾರಿಗಳು ಸಮಸ್ಯೆ ಪರಿಹಾರಕ್ಕೆ ತುರ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಹಳೆಯ ಪೈಪ್ಲೈನ್ ದುರಸ್ತಿಗೆ, ಹೆಚ್ಚುವರಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡುವುದಕ್ಕೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸುವುದಕ್ಕೆ ಯೋಜನೆ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರು ಹಾಗೂ ವ್ಯಾಪಾರಿಗಳು ಸುದ್ದಿ ಮಾಧ್ಯಮದ ಹಸ್ತಕ್ಷೇಪದಿಂದ ಸಮಸ್ಯೆಗೆ ಸ್ಪಂದನೆ ದೊರೆತಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ದು, ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ. ಇಲ್ಲಿ ಏನು ಸಮಸ್ಯೆ ಅದ ಅಂದ್ರೆ ಕೆಲವು ಮಂದಿಗೆ ನಳಗಳು ಅವ ರೀ. ಅದು ಏನು 20 ವರ್ಷದಿಂದ ನಳಗಳು ಏನಾದ್ರು ಚಾಲು ಅವ ರೀ. ಅವ ರೀ ನೀರು ಬರಲ್ಲ ರೀ ಅವಕ್ಕೆ. ಅದು ಮಾಡಿ ಬೋಟ್ರ ನೀರು ತೋತಾರೆ. ಈಗ ಇದು ಟಾಕಿ ಅದ ರೀ, ನೀವು ಎಷ್ಟು ಅದ ರೀ ಟಾಕಿ. ಕೆಲವು ಮಂದಿ ನೀರು ತೋತಾರೆ, 4-5 ಮಂದಿ ಇದ್ರದು. ಹಾಂ ರೀ, ಕೆಲವು ಮಂದಿ ಹೋಗ್ತಾವ್ರಿ, ನನಗೆ ಗೊತ್ತಾರೆ. ಈ ಏರಿಯಾಕ್ಕೆ ಹೋಗ್ತಾವ್ರಿ, ಈ ಕಡೆ 4 ಮಂದಿ ಹೋಗ್ತಾವ್ರಿ. ಈ ಮನೆಗೆ ಈ ಏರಿಯಾಕ್ಕೆ ನೀರೇ ಅಲ್ರಿ. ಈ ಏರಿಯಾಲಿಂತ ಈ ಏರಿಯಾಕ್ಕೆ ಹೋಗ್ತಾವ್ರಿ. ಅಂದ್ರೆ ಅಲ್ಲಿ ಮುಂದೆ ಏರಿಯಾಕ್ಕಿಲ್ಲ ನೀರು. 1 2 3 ಇದರಿಂದ 4 ಇಲ್ಲೇ ಹೋರಿ. ನಮ್ಮ ಮಡಿವಾಳ ಬರ್ರಿ, ಏನು ನೀವು ನೋಡ್ರಿಲ್ರಿ ಮನೆ ಬರೋದಲ್ಲ ಅದ್ರಿ ಮೇಡಮ್. ತೆಂಗಿನ ಗಿಡ ಅದಲ್ರಿ ಅಲ್ಲಿ ನಮ್ಮ ಮನೆ ರೀ. ಅದ್ರ ಬಾಜು ಈಗ ಮೊದಲೊಮ್ಮೆ ಕನೆಕ್ಷನ್ ಕೊಟ್ಟಿದ್ರಿ, ಜಗಳಾಡಿ ಮುರಿದಾರಿ. ಬೇಕಾದ್ರೆ ನೀವು ಅಧ್ಯಕ್ಷರಿಗೆ ಕೇಳಿ. ಯಾರು ಮುರಿದಾರಿ? ಅವರೇ ಯಾರಂತ ಹೇಳ್ರಿ ಮೇಡಮ್, ಹೆಸರು ಹೇಳಿದ್ರೆ ಗೊತ್ತಾಗಬೇಕಲ್ಲ. ಯಾರು ಹೊಡೆದಾರೆ ಎಲ್ಲ ಹೇಳಿದ್ರೆ ಹೆಂಗೆ ಗೊತ್ತಾಗಬೇಕಲ್ಲ. ಮುರಿದ್ರ ಹೊಡೆದ್ರ ಗೊತ್ತಾತ. ನಾವು ನೋಡಿದ್ರೆ ಹೇಳ್ತೇವೆ, ನೀವು ಹೊಡೆದಿದ ಅಂತ ಹೇಳ್ಬಹುದು. ನೋಡ್ಲಾರ್ದೆ ನಾವ್ ಹೆಂಗ್ ಹೇಳಮ್ಮ? ಜೆ ಪೈಪ್ ಎಳೆದಿರಿ ಇಲ್ಲಿ ನೋಡ್ಲಾರ್ದ ಇದು ಆರೋಪ ಮಾಡ್ಲಿಕ್ಕೆ ಬರ್ತದ. ನೋಡ್ಲಾರ್ದ ಮತ್ತೆ ಇದು ಹೊಡೆದಿದ್ದು ನೋಡ್ಲಿಲ್ಲ ಅಂದ್ರೆ ಹೆಂಗ್? ಇದು ಅಲ್ಲಿ ವಿಚಾರ ಹೆಂಗ್ ನಿಮ್ದು ವಿಚಾರ ಏನದ? ಅಧ್ಯಕ್ಷರಿಗೆ ಕರೆಸ್ತೀವಿ. ಹಳಿದ್ ಬಿಡ್ರಿ, ಹೊಸದ್ ಮಾಡ್ಕೋರಿ. ಹಳಿದ್ ಬಿಡ್ರಿ ಅಂತ ಮೇಡಮ್ ಅವ್ರು ಹೇಳೀನಿ. ಹಳಿದ್ ಬಿಡ್ರಿ, ಅದು ಹಿಡಿಬೇಡ್ರಿ. ಹೊಸದ್ ಮಾಡ್ರಿ, ಹಳಿದ ಲೆಕ್ಕ ಕಡೆಯದಲ್ರಿ. ಈಗ ನಾನು ನಿಂತೀವಲ್ಲ ಅಧ್ಯಕ್ಷರಿಗೆ ಮಾತಾಡ್ತೀನಿ ನಾ. ಅಧ್ಯಕ್ಷರಿಗೆ ಮಾತಾಡ್ಮೇಲೆ ನಾವು ಮೇಡಮ್ ಅವ್ರಿಗೆ ಹೇಳೋದು. ಅಧ್ಯಕ್ಷ ಮಾತಾಡ್ರಿ ಏನಂತ ನೋಡ್ರಿ. ಅಲ್ಲಿ ಜನಗಳು ಒಳಗೆ ನೋಡ್ರಿ ಮೇಡಮ್. ಪಂಚಾಯತಿ ಬರ್ತೀನಿ, ನಾನೇ ನಿಂದ್ರಿಸೀನಿ ಮನ್ಯಾಗ. ನೋಡಾಕತ್ರಿ ಬರ್ರಿ. ಅವ್ರ ಮಾತ್ರ ಕೇಳ್ರಿ, ನಮ್ಮ ಮಾತು ಕೇಳಿಲ್ಲ. ಅವ್ರ ಮಾತ್ರ ಜನಗಳು ಸ್ಪಂದನೆ ಮಾಡ್ರಿ, ಗೊತ್ತಾಗ್ತದೆ ಬರ್ರಿ. ಈಗ ಅದು ಕಬ್ಬಣ ಪೈಪ್ ಹಾಕಿದ್ರೆ ಏನು ಸಾಲ್ ಆಗ್ತದ್ರಿ? ಕಬ್ಬಣ ಪೈಪ್ ಹಾಕಿದ್ರೆ ಸಾಲ್ ಆಗ್ತದೆ. ಸಾಲ್ ಆಗ್ತಾರ. ಭಾಳ ವರ್ಷ ಹೋಗ್ತಾರ ಮೇಡಮ್. ಏನು ತೋರಿಸಿ ಮರ ಪೈಪ್ ಹ್ಯಾಂಗ ಆ ಥರ ಮುರಿದ. ಯಾವ್ದು ಪೈಪ್ ಅಲ್ಲ, ಇದು ಎಷ್ಟು ಫೀಟ್ ಬೇಕಂತ ಹೇಳ್ರಿ. ಕರಿಯೇನೆ ಎಲ್ಲ ಪಂಪ್ ಆಪರೇಟರ್ಗಳಿಗೆ ಕರಿ ಅಂದಿದಲ್ರಿ. ಕರಿಬೇಕು, ಎದುರು ಇರ್ಬೇಕು, ಗೊತ್ತಾಗಬೇಕಲ್ಲ ಮೇಡಮ್ ಅವ್ರಿಗೆ. ಅವ್ರು ಮಾಡಿರ್ರಿ ಆ ಪಾನಿ ಅದು ಮಾಡಿರ್ರಿ ಎಲ್ಲ. ನಾನೇ ಅಂದ್ರೆ ಜಗಳ ಮಾಡ್ಕೆ ತೆಗ್ದಾರ. ಅವ್ರಿಗೆ ನಡದ ಎಲ್ಲರಿಗೆ ಬೋರ್ ಹೊಡೆದಾರ. ಎಲ್ಲ ನಮಗೆ ಇಬ್ಬರಿಗೆ ನೀವು ನೀರು ಎಲ್ಲಿ ತರ್ತೀರಿ? ಹೋಗ್ತೀವಿ ಹಿಂಗೆ ಅಲ್ಲೇ ಹೋಗದ್ರಿ. ಬಂದು ಬೋರಿಂಗ್ ಹೋಗದ್ರ, ಅಲ್ಲಿ ಬೋರಿಂಗ್ ಹೊಡ್ಯಾದ್ರ. ಕಪ್ಪು ಕಣ್ಬಲ್ಲಿ 3 ಸರಿ ಹಾಸ್ಪಿಟಲ್. ಎಷ್ಟು ಮನೆಗೆ ನೀರಿಲ್ರಿ? ಬಾಯಾಗ ಹಾಳು ಬಾಯಾಗ ನೀರು ತರ್ತೀವಿ ಅಲ್ರಿ. ಎಷ್ಟು ಮನೆಗೆ ನೀರೆಲ್ಲ ಕೇಳಗತ್ತೇನ್ರಿ? 1 2 3 ದಸ್ಗಿರಿಲಿ ಬರ್ರಿ. ಇದ್ರ ಬಲ್ಲಿ ಪಂಚಾಯತಿ ಅದರ ಕಾಲನಿಗೆ ಇದ್ರೆ ನಡ ಮಾಡಿದ್ರ ವರ್ಷಗಟ್ಲೆ ಹೋಗ್ಬೇಕ್ರಿ. ಇರ್ಲಾರ್ದವ್ರಿಗೆ ಮಾಡ್ಬೇಕಿಲ್ಲ. ಈ ಗಟಾರ ನೋಡ್ರಿ, ಈ ಗಟಾರ ಯಾವುದು ಆ ಯೂಸರ್ ಫೀ ಕಲೆಕ್ಟ್ ಮಾಡ್ರಿ. ಮಾಡಕತ್ತೀರಿ? ನಡ್ದತ್ತ ಹೇಳ್ರಿ. ನಾಳೆಗೆ ಮೀಟಿಂಗ್ ಅದ, ಅದಕ್ಕೆ ಕಲಗತ್ತೀನಿ. ಪೇಮೆಂಟ್ ಅದು ಕ್ಲಿಯರ್ ಅದಲ್ರಿ ಇಲ್ಲಿ ತಕ? ಬರ್ರಿ ತೋರ್ಸೋದು ಬರ್ರಿ. ನಮ್ಮ ಮನೆಗಳು ಅವ ರೀ. ಅಲ್ಲಿ ಗಾಡಿ ಮೇಲೆ ಹಾಕ್ರಿ. 20 ವರ್ಷ ನಡ್ಲಾಕತ್ತಾರೆ ಮೇಡಮ್. ಆ ಅಸಲು ನಿಮ್ಗೆ ಕಂಪ್ಲೇಂಟ್ ಹಾಕಿ ಮಾಡಿದ್ರೆ ನಾವು ನಿಮ್ಗೆ ಕಂಪ್ಲೇಂಟ್ ಕೊಡ್ಲತ್ತೀವಿ. ನಾವೆಲ್ಲ ಡೈರೆಕ್ಟ್ ಸುದ್ದಿ ಮಾಡೋ ಬೇಡ ಅಂತ ಇದ್ರ ಬಗ್ಗೆ ಎಲ್ಲ ನೋಡಿ. ಸ್ವಂತ ನಳ ಅಡ್ಡಾರಿ, ಸ್ವಂತ ರೊಕ್ಕಲ್ಲಿ ನಳ ಅಡ್ಡಿದ್ದಾರೆ. ಕೆಲವು ಹಳಿ ಪೈಪ್ ಅದ ರೀ ಒಳಗೆ. 20 ವರ್ಷದ ಹೊಳಿ ನೀರು ಬರ್ತಾವೆ ರೀ. ಸ್ವಂತ ರೊಕ್ಕಲ್ಲಿ ಹಡಕೆ ತೊಗೊಂಡಾರೆ ಮೇಡಮ್ ಇವರು. ಇವೆಲ್ಲ ಸ್ವಂತ ರೊಕ್ಕಲ್ಲಿ ಮಾಡ್ಯಾರ. ಏನು ಗೌರ್ಮೆಂಟ್ ಏನು ಮಾಡಿಲ್ಲ ರೀ ಇಲ್ಲಿ.
ಬರ್ತಾವ್ರಿ ಮೇಡಮ್ ಅವಲ್ರಿ ಮನೆಗಳ್ಗೆ ಅವಲ್ರಿ ಅವ್ರಿಗೆ ಇಲ್ಲಿ ಬರ್ತಾವ್ರಿ ಕೇಳ್ರಿ ನಾವೆಲ್ಲ ಜನವ ಆರೋಪ ಮಾಡ್ತಾರೆ ಕೇಳ್ರಿ ಮತ್ತ ಅಡ್ ತೋರಿ ಅದು 6 ಇಂಚಿನ ಪೈಪ್ ಅದ ಮೇಡಮ್ ಒಂದು 7 ಅಲ್ಲ ಈಗ ಅದು ಬಿಡ್ರಿ ಶಾಣು, ಈಗ ಅವ್ರಿಗೆ ಸಪ್ಲೈ ಆಗಂಗ ಎಷ್ಟು ಇದು ಬೇಕು ಹೇಳ್ರಿ, ಏನಂತಾರೆ ಪೈಪ್ ಯಾವ್ದು ಬೇಕಾದ ಹೇಳ್ರಿ, ಅಲ್ಲಿ ಗುಲ್ಬರ್ಗಾಗ ಇಸ್ಕೊಡ್ತೀನಿ ಬಂದು ಮಾಡಕತ್ತೀರಿ ಎಲ್ರಿ ಅದೇನು ಮುಚ್ಚಿರೇನ್ರಿ ಬೋರ್? ನಿಮ್ಮ ಹಾಕಿದಲ್ರಿ ಮೇಡಮ್ ಲೊಕೇಶನ್ ಇದೇ ರೀ ಪಂಚಾಯತಿ ಅದ್ರ ಒಳಗೆ ಬರ್ತಂದು ಇದೇ ಬರೀರಿ ರೀ ಒಳಗೆ ಕಲ್ಲು ಹಾಕ್ಯಾರ ರೀ ಮೆಕ್ಯಾನಿಕ್ ಕರೆಸಿದ್ರಿ ನಾ ಇವರು ಕಾಂತರ ಆಟ ಆಡೋರಿ ಕರ್ಸೋದಿತ್ರಿ ಏನಂದಾರೆ ಅವ್ರು ಮೆಕ್ಯಾನಿಕ್ ಏನಂದಾರೆ? ಮೆಕ್ಯಾನಿಕ್ ಒಳಗೆ ಕಾಲು ಹಾಕಿದ್ರೆ ಭಾಳ ಸರ್ ರಿಪೇರ್ ಮಾಡಿ ಸರಿ ಕಾಲು ಹಾಕಿ ಮಾಡಕ್ಕೆ ಬರಲ್ಲ ತಂದಾರೆ ನೋಡಿ ಮತ್ತೆ ಇದೇ ಬರೀರಿ ಚಾಲು ಇತ್ತು ಅದು ಈಗ ಬ್ಯಾಟ್ರಿ ಕಟ್ ಏನು ಮಾಡಿದ್ರೆ ಮೇಡಮ್ ಇದು ಚಾಲು ಮಾಡ್ಕೊಂಡು ಏನು ಮಾಡಿದ್ರಿ ಮೋಟರ್ ಏನಾದರೂ ಇದು ಮಾಡ್ಲತ್ತಾರ ಎಲ್ಲ ಆಯಿತು ಮೇಡಮ್ ಹೇಳಿದಾಯ್ತು ಪಂಚಾಯತಿಗೆ ಆಯ್ತು ಎಲ್ಲ ಆಯ್ತು ಏನಾದರೂ ಇದು ಮಾಡಲ್ಲ ಅಂತ ಹೇಳತ್ತಾರ ನಳ ರಿಪೇರಿ ಮಾಡಲ್ಲ ಹೊಡೆದಿವ್ ನಳ ರಿಪೇರ್ ಮಾಡಿ ಹೋಗ್ತಾವ್ರಿ ಮತ್ತೆ ನೀವು ಆಮೇಲೆ ಹೊಸ ಆಗತ್ತನ ರೀ ಹೊಸದು ಮಾಡಿ ಕಬ್ಬಣ ಪೈಪ್ ಹಾಕ್ಬಿಡ್ರಿ ಈಗ ಅನ್ಕಸ್ರಿ ಬೇಕಲ್ರಿ ಈಗ ಇದು ಮೋಟರ್ ಅಲ್ಲಿ ವಯಸ್ಕರ ಮಂದಿ ಅದ ರೀ ಅವ್ರೆಲ್ಲ ನೀರು ತರ್ಬೇಕ್ರಿ ಇನ್ನೂ ಚಂದ ಇದ್ದವ್ರು ಹೋಗಿ ದೂರ ನೀರು ತರ್ತಾರೆ ಇಲ್ಲಿ ಯಾರು ಬಿಡೋರ ಇದು ಬಾಯಿ ಕಲೆಕ್ಷನ್ ಕೊಟ್ರೆ ಆ ಏರಿಯಾಗ ರೀ ಇಲ್ಲಿದೆ ರೀ ಮೋಟ್ರ್ ಕುಂದಿಸ್ಯಾರ ನೋಡ್ರಿ ಹಾಂ ಇದು ಬಂದು ಬಿದ್ದದ್ರಿ ಈಗ ಆಲ್ರೆಡಿ ರೀ ಮೋಟರ್ ಅದ ರೀ ಇದು ಒಡಿಸ್ಕೆ ತೆಗಿಸ್ಬೇಕ್ರಿ ಒಳಗೆ ಮೋಟರ್ ಏನಾಗ ಚೆಕ್ ಮಾಡ್ಬೇಕು ರಾಠೋಡವ್ರು ಅದೇ ಕೆಲಸ ಮಾಡೋರ ರೀ ರಾಠೋಡ್ ಅಫ್ಜಲ್ಪುರ ಅವ್ರಿಗೆ ಒಂದು ನಾಳೆ ಕರ್ಸ್ತೀನಿ, ನಾಳೆ ಕರ್ಸಿ ತಗ್ಸಕ್ಕೆ ಹಚ್ಚಿ ಚಾಲು ಮಾಡ್ಸಿ ಏರಲ್ಲಿ ಪೂರ ಹಿಂಗೆ ನೀರು ಹೋಗ್ತಿರೋ ಅಲ್ಲಿ ಬಂದಾಗ್ಯದ್ರಿ ಈಗ ಕಟ್ ಆಗ್ಯಾವ ನೀರು ಕಟ್ ಆಗ್ಬಿಟ್ಟು ಹೊಡೆದ ಪೈಪ್ ರೀ ಇಲ್ಲಿ ಎಲ್ಲ ಗಾಡಿ ದನಗಿನ ಹೊರ ಬಿಟ್ರಿ ಆ ಥರ ಬಿಟ್ರಿ ಹೊಡೆದು ಬಿಟ್ಟವ್ರಿ ಇಲ್ಲಿ ಗಾಡಿ ಗಿಡ ಹಾಯಿಸಿ ಒಳಗೆ ಇಲ್ಲಿ ಒಳಗೆ ಮನೆಗಳು ಅವರ ಒಂದು ಎಂಟು ಅಲ್ಲೂ ಹೊಡೆದ ನೋಡ್ರಿ ಅದು ಪೈಪ್ ಬರ್ತೀರಿ ಎಲ್ಲಿ ನಿನ್ನೆ ಫೋನ್ ಮೋಟರ್ ತೆಗಿಯೋದ್ರಿ ನಡೆದ್ರಿ ನಮ್ಗೆ ಇಲ್ಲಿ ಕಚ್ಚಾಳು ಗೊತ್ತಿದ್ದೇವ್ರಿ ಇವತ್ತು ನಿಮಗೆ ಜಗಳ ಆಯ್ತು ನೋಡ್ರಿ ಮತ್ತೆ HDP ಖರೀದಿ ಅದೇ ಮಾಡಿಸ್ತೀನಿ ತೋರಿ ಅದನ್ನ ಪೈಪ್ ಒಂದು ಜರ ಈ ಕಡೆ ಬಿಡಲಾಗ್ಯಾರ ಈ ಕಡೆ ಎತ್ತರ ಬ್ಯಾಗ್ಯಾದ್ರಿ ಅಲ್ಲಿ ಇಲ್ಲ ಇವ್ರು ಇರ್ಸಿ ನೋಡ್ರಿ ಇವ್ರು ಜರ ಕೂತಿ ಅಲ್ಲಿ ಕಟ್ಟಿ ಮೇಲೆ ಕೂತಿ ಜರ ಈ ಕಡೆ ಬಿಡ್ತೀವಿ ಆಯ್ತು ಈಗ ಅವ್ರಿಗೆ ಕೊಟ್ಟಿರಿ ಕೀಲಿ ಅದಕ್ಕೆ ಕೀಲಿನೇ ತೆಗೆದು ಅವ್ರಿಗೆ ಕೊಟ್ಟಿರಿ ಅವ್ರು ಜರ ಬಿಡ್ತೀರಿ ಇವ್ರು ಒಳಗೆ ಹಾಕ್ಬೇಕು ಹಾಂ ಅದು ಏನ್ರ ಸೇಫ್ಟಿ ಮಾಡ್ಬೇಕಲ್ಲ ಅದಕ್ಕೆ ಸೇಫ್ಟಿ ಮಾಡಿದ್ರೆ ಮಾಡ್ತೀನಿ ಇನ್ನೊಂದು ಅದು ಸ್ವಲ್ಪ ಇದು ಫಾಲೋ ಅಪ್ ನೀವು ಮಾಡ್ರಿ ದಸ್ಗಿರ ಅದೆಲ್ಲ ಫಸ್ಟ್ ನೋಡಿದ್ದು ಫಾಲೋ ಅಪ್ ನೀವು ಮಾಡ್ರಿ ಅದು ಕಬ್ಬಣ ಪೈಪ್ ಇದ್ರಿ ಇದೇನದ ಬರತ್ ಇದ್ರದ್ದು ನೀವು ಮಾಡಿ ಇವ್ರು ಹೇಳಿದ್ರಲ್ಲ ಇಲ್ಲೇ ಎಂಡದನ್ರಿ ಒಂದು ಮಾಲ್ ಕೊಡಿಸ್ಬೇಕ್ರಿ ಮೇಡಮ್ ಇಲ್ರಿ ಇಲ್ಲಿ ಒಳಗ್ರಿ ಈಗ ನೀವು ಸ್ವಲ್ಪ ಫಾಲೋ ಅಪ್ ಮಾಡಿ ನಂಬರ್ ತೊಗೊಂಡಿರಲ್ರಿ ನಮ್ಮ ಪಾಪ ಹಿಡ್ಕೊಂಡು ಮಾಡಿಸ್ರಿ ಎಂತ ಮಟೀರಿಯಲ್ ಅಲ್ಲಿ ಗುಲ್ಬರ್ಗ ಇದೇ ಸಮಸ್ಯೆ ನೋಡ್ರಿ ಹಲೋ ಈಗ ಇದು ಭೂಮಿಷ ಬಿಡೋದು ಯಾರಿಗೆ ಶಾಣವ್ರಿಗೆ ಕೊಟ್ಟಿರಲ್ರಿ ಆಯ್ತಾಯ್ತು ನಿನ್ನೆ ತಕ ಅವ್ರು ಬೇರೊಬ್ರಿಗೆ ಕೊಟ್ಟಿದ್ದಾರೆ ಇವತ್ತು ಬೇರೊಬ್ರು ಬಂದಾರೆ ಮಾಡ್ತಾರೆ ಚೇಂಜ್ ಆಗ್ಯಾರ ಚೇಂಜ್ ಆಗ್ಯಾರ ಇವ್ರು ಮಾಡ್ತಾರೆ ಈಗ ಯಾತ್ರಾ ಕ್ಷೇತ್ರವಾಗಿರುವ ಗಾಣಗಾಪುರದಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸುವುದು ಅತ್ಯಂತ ಅಗತ್ಯವಾಗಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆಗಳು ಮರುಕಳಿಸದಂತೆ ಶಾಶ್ವತ ಯೋಜನೆ ರೂಪಿಸುವುದು ಎಂದು ಆಡಳಿತದ ಮುಂದಿರುವ ಸವಾಲಾಗಿದೆ. ಮಹೇಶ್ ಬೋವಿ, ಅಫ್ಜಲ್ಪುರ.